ಆಗ ಕೇವಲ 5 ವರ್ಷದ ಆಯಸ್ಸಿನ ನಂತರ ನಾನು ಯುವಕನಾಗಿದ್ದೆ. ಮತ್ತೆ ಇದೇ ಆಗಲೂ ನಡೆದಿತ್ತು. ಮಾತೆ ದೇವಕಿ ದೇವಿ ಪೃಶ್ನಿಯಾಗಿದ್ದಾಗ ಆಗ ನಾನು ಪೃಶ್ನಿ ಗರ್ಭದ ರೂಪದಲ್ಲಿ ಅವತರಿಸಿದ್ದೆ. ಮತ್ತೆ ಮಾತೆ ಯಶೋದೆ ದೇವಿ ಮಾತೆ ದೇವಕಿಗಿಂತಲೂ ತಾಯಿ ಯಶೋದೆ ಧರಣಿಯಂತವಳು. ಅವಳ ಸ್ವಭಾವವೇ ಪಾಲನೆ ಮಾಡುವುದು. ಆದ್ದರಿಂದ ಅವಳು ನನಗೆ ಜನ್ಮ ನೀಡದಿದ್ದರೂ ಅವಳು ಒಬ್ಬಳು ತಾಯಿಯಂತೆ ನನ್ನ ಪಾಲನೆ ಮಾಡುತ್ತಾಳೆ. ಮತ್ತು ಇದೇ ಕಾರಣದಿಂದ ನನ್ನ ಬಾಲ್ಯಾವಸ್ಥೆಯನ್ನ ಬಿಟ್ಟು ಬೇರೆ ಯಾವ ರೂಪದ ಕಲ್ಪನೆಯನ್ನು ಮಾಡಲಾರಳು. ನಾರಾಯಣ ನಾರಾಯಣ. ತಿಂದು ಪರೀಕ್ಷೆ ಮಾಡಿ. ತಿನ್ನಿ ತಿನ್ನಿ ಎಲ್ರೂ ತಿನ್ನಿ. ಏನಾಯ್ತು ನಿಮ್ಗೆ? ನಾಗಫಲ ರುಚಿಯಾಗಿಲ್ವಾ? ಹಣ್ಣೇನೋ ರುಚಿಯಾಗಿದೆ, ಆದ್ರೆ ಇದಕ್ಕೂ ಮುಂಚೆ ನೀವ್ ಯಾವತ್ತೂ ನಾಗಫಲ ತಿಂದೇ ಇಲ್ವಾ? ಹಾಗಾದ್ರೆ ನಾನು ಇದನ್ನ ನಿಮ್ಗೆ ಮೊದ್ಲೇ ಹೇಳ್ಬೇಕಾಗಿತ್ತು ಅನ್ಸುತ್ತೆ. ಏನು? ಯಮುನೆ ಇಲ್ಲಿಂದ ತುಂಬಾ ದೂರ ಇದ್ದಾಳೆ. ನಿಮ್ಗೆ ಅರ್ಥ ಆಗ್ಲಿಲ್ವಾ? ಯಮುನೆ ಇಲ್ಲಿಂದ ತುಂಬಾ ದೂರ ಇದ್ದಾಳೆ. ನೀವ್ ಬೇಗ ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬೋದು. ಬನ್ನಿ ಗೆಳೆಯರೆ. ಆ ಸಮಯ ಬಂದಿದೆಯಾ? ನೀವು ನೋಡಿದ್ದೀರಾ ನನ್ನ ಕಂದನೆಲ್ಲಿದ್ದಾನೆ? ನನ್ನ ಕಂದ, ನನ್ನ ಮಗು. ಕ್ಷಮಿಸಿ ಮಹಾರಾಣಿ, ನಮ್ಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಕಂದ, ಸೋದರಿ ಸೋದರಿ, ಈ ತಾಯಿಗೆ ಸಹಾಯ ಮಾಡು. ನೀನು ನನ್ನ ಕಂದನನ್ನು ನೋಡಿರಬಹುದು. ಅವನಿಗೆ ಹೇಳು, ಅವನಮ್ಮ ಅವನಿಗಾಗಿ ಬಂದಿದ್ದಾಳೆ. ಮಹಾರಾಣಿ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಕಂದ, ಕಂದ, ನನ್ನ ಕಂದ, ಕಂದ, ನನ್ನ ಕಂದ. ನಮ್ಮನ್ನ ಕ್ಷಮಿಸಿ ಮಹಾರಾಣಿ, ಆದ್ರೆ ಇವನು ನನ್ ಮಗ. ಬಾರೋ ಹೋಗೋಣ, ನಿನಗೆ ತಿನ್ನೋದಿಕ್ಕೆ ಬೆಣ್ಣೆ ಕೊಡ್ತೀನಿ. ಬಾ ಒಳಗೆ. ಏನು ತೊಂದ್ರೆ ಇಲ್ಲ, ಈಗ್ಲೇ ನಿರ್ಧಾರ ಮಾಡೋಣ. ದೇವಕಿ ಅಮ್ಮನ್ ಮಗ ಯಾರು ಅಂತ. ಯಾರು ದೇವಕಿ ಅಮ್ಮನ್ ಮಗ ಆಗ್ತಿರೋ ಅವರು ಮುಂದೆ ಬನ್ನಿ. ಗೆಳೆಯರೇ, ನನ್ನ ಹೆಜ್ಜೆನೇ ಇಟ್ಟೆ ಮುಂದೆ ಬಂದೆ ಹೇಳಿ. ಯಾಕಂದ್ರೆ ನಾವ್ ಹಿಂದೆ ಬಂದ್ವಿ ಕೃಷ್ಣ. ಆ ಕೃಷ್ಣ, ದೇವಕಿ ಅಮ್ಮನ್ಗೆ ನಿನ್ಗಿಂತ ಒಳ್ಳೆ ಮಗ ಎಲ್ಲೂ ಸಿಗಲ್ಲ. ಅದು ಅಲ್ದೆ ನೀನವ್ರನ್ನ ನೋಡಕ್ ಹೋಗಿದ್ದಲ್ಲ ಸೆರೆಮನೆಗೆ. ಸರಿ ಗೆಳೆಯರೇ, ಈಗ ನಾನೇ ದೇವಕಿ ಅಮ್ಮನ್ ಮಗ. ನನ್ನ ಉಪಾಯ ಕೇಳಿ. ಹೇಗೆ ಕಂಸಮ್ಮವನ್ನ ಅವ್ರ ಅಳಿಯನ ಹತ್ರ ಸೇರ್ಸೋದಂತ. ಅಲ್ಲಿ ಗೋಕುಲದ ಎಲ್ಲಾ ಮಕ್ಕಳು ಬಂದಿದ್ದಾರೆ. ನನ್ನ ಕಂದ ಇಲ್ಲಿದ್ದಾನೆ. ಮಹಾರಾಣಿ, ಗೋಕುಲದ ಮಕ್ಕಳೆಲ್ಲ ಈಗ ಅಲ್ಲೇ ಇದ್ದಾರೆ ಅಂದ್ಮೇಲೆ ನಿಮ್ಮಗನೂ ಅಲ್ಲೇ ಇರ್ತಾನೆ. ಬನ್ನಿ, ಭಗವಂತ ಕಂಸನ ಆದೇಶ ಇದು. ದೇವಕಿಯಮ್ಮ, ದೇವಕಿಯಮ್ಮ, ನೀವು ನಿಮ್ಮ ಮಗನ ಹುಡುಕ್ತಿದ್ದೀರಾ ಅಲ್ವಾ? ನಿಮ್ಗೆ ನಿಮ್ ಮಗ ಖಂಡಿತ ಸಿಗ್ತಾನೆ. ಇದು ಕೃಷ್ಣನ್ ಗೋಕುಲ. ಇಲ್ಲಿಗೆ ಯಾರು ಬಂದ್ರು ಅವ್ರು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ.
ದೇವಿ ದೇವಕಿ ಮಮತೆ ವಾತ್ಸಲ್ಯದಲ್ಲಿ ತಪ್ಪಾಗಿ ಯಾರನ್ನೂ ತನ್ನ ಮಗ ಅನ್ಕೊಳ್ದಿದ್ರೆ ಸಾಕು, ಹಾಗಾದ್ರೆ ಅನರ್ಥ ಆಗತ್ತೆ. ಸೋದರಿ, ಇವನೇ ಇರಬಹುದೇ ನೀನು ವರ್ಷಗಳಿಂದ ಕಾಯುತ್ತಿರುವ ಪುತ್ರ? ನೀನು ಸತ್ಯ ಹೇಳುತ್ತಿದ್ದೆ, ಇವನು ನಿನ್ನ ಪುತ್ರನೇ. ಇವನು ಕೃಷ್ಣ ಅಲ್ವಾ? ಇವನು ಹೇಗೆ ಇಲ್ಲಿಗೆ ಬಂದ? ನಾನೇನಾದ್ರೂ ಮಾಡಬೇಕು. ಕಂದ, ನಿನ್ನ ಅಮ್ಮ ನಾನು. ಕಂದ, ಕಂದ ನಿಲ್ಲು. ಅರೆ ನನಗಲ್ಲ, ನಿನ್ನ ಮಾತೆಗಾಗಿ ನಿಲ್ಲು. ನಿನ್ನ ಮಾತೆ ನಿನ್ನ ಹಿಂದೆ ಬಹಳ ದೂರ ಓಡಲಾರಳು. ಬಯಕೆ ತಡೆಯದೆ ಬಳಲಿಹಳು, ಕಾಣುವ ಆಸೆ ಕರುಳ ಕುಡಿಯನು, ಮಮತೆಯ ಕರೆಯನು ಕೇಳುತ್ತ ಓಡುತ್ತ ತಿಳಿಯದೆ ನೊಂದಳು ಈ ದೇವಕಿ ಮಾತಾ. ತಾಯಿಯು ಕೇವಲ ತಾಯಾಗಿರುವಳು, ಮಮತೆಯ ಬಿಡುವಳೆ ಕಾಡಿದರು ವಿಧಾತ. ನಿಮ್ ಕಂದ ಇಲ್ಲಿಲ್ಲ. ಒಂದು ವೇಳೆ ನನ್ನ ಯೋಜನೆ ಅಸಫಲವಾದರೆ ನಾನು ಹಾ ಭಗವಂತ, ಮಹಾರಾಜ, ಇಲ್ಲೇನು ಮಾಡುತ್ತಿದ್ದೀರಿ ನೀವು? ಮಹಾರಾಜ, ನೀವ್ ಯಾರನ್ನ ಹುಡುಕ್ತಿದ್ದೀರೋ ಅವನ್ ಎಲ್ಲಿದ್ದಾನೆ ಅಂತ ನಮಗ್ ಗೊತ್ತು. ಯಾರ ವಿಷಯ ಹೇಳುತ್ತಿರುವೆ? ಮಹಾರಾಣಿ ದೇವಕಿಯವರ 8ನೇ ಮಗನ್ ಬಗ್ಗೆ. ನನ್ನ ಅಳಿಯ ಎಲ್ಲಿದ್ದಾನೆ? ದೇವಕಿಯ ಕಂದ ಮಹಾರಾಜ, ಬನ್ನಿ ನಮ್ ಜೊತೆಗೆ. ನಮಗ್ ಮಾತ್ರ ಗೊತ್ತಿರೋದು ಆ ನಿಮ್ಮ ಅಳಿಯ ಎಲ್ಲಿದ್ದಾನೆ ಅಂತ. ಬನ್ನಿ ಮಹಾರಾಜ. ನಾನು ಬರುತ್ತಿರುವೆ ಅಳಿಯ. ಎಲ್ಲಿದ್ದಾನೆ ದೇವಕಿಯ ಕಂದ? ನಾನು ಇಲ್ಲಿದ್ದೀನಿ ಕಂಸ ಮಾವ. ಹೇ ಮಾತೆ ಭವಾನಿ, ಸುರಭಿ ಗೋವು ಎಲ್ಲಿದೆ ಎಂದು ನನಗೆ ತಿಳಿದಿಲ್ಲ. ಅಕ್ರೂರರಿಗೆ ಹೇಗೆ ಮರುಜೀವ ಸಿಗುವುದು? ಕೃಪೆ ತೋರು ತಾಯೆ, ದಾರಿ ತೋರಿಸು.
ಅಕ್ರೂರರ ಬಳಿ ಬಹಳ ಕಡಿಮೆ ಸಮಯವಿದೆ. ಅವರಿಗೆ ಶೀಘ್ರವಾಗಿ ಚಿಕಿತ್ಸೆಯ ಅವಶ್ಯಕತೆ ಇದೆ. ಅದಕ್ಕಾಗಿ ಸುರಭಿ ಗೋಮಾತೆಯ ಉಪಸ್ಥಿತಿಯು ಅತಿ ಅವಶ್ಯಕ ಪ್ರಭು. ಪ್ರಭು, ಸುರಭಿ ಗೋಮಾತೆ, ನೀವು ಬಂದಿರೇ ಮಾತೆ? ನಾರಾಯಣ ನಾರಾಯಣ. ಪ್ರಭು, ಇಂದು ಪರಮಾವತಾರಿ ಶ್ರೀಕೃಷ್ಣನು ತೋರಿಸಿಕೊಟ್ಟಿದ್ದಾನೆ. ಈ ಜಗತ್ತಿನಲ್ಲಿ ಯಾರು ಎಷ್ಟೇ ಅಧರ್ಮಿಯಾದರೂ ಒಂದಲ್ಲ ಒಂದು ದಿನ ಅವನು ಧರ್ಮದ ಹಾದಿಗೆ ಬರಲೇಬೇಕಾಗುತ್ತದೆ. ಪಾಪಿ ಕಂಸ, ಇಂದು ನಿನಗೆ ನಾರಾಯಣನ ಮಹಿಮೆ ಮತ್ತು ಲೀಲೆ ಎರಡರದ್ದೂ ಅರಿವಾಗಲಿದೆ. ಹೇ ಸುರಭಿ ಗೋಮಾತೆ, ನಿಮಗೆ ಅನಂತಾನಂತ ಧನ್ಯವಾದ. ನಿಮ್ಮ ಕಾರಣದಿಂದಲೇ ಈ ಶಲ್ಯ ಚಿಕಿತ್ಸೆಯು ಸಂಭವವಾಯಿತು. ಸತ್ಯವಷ್ಟೇ ನನಗೆ ಸಾಕು. ಇಂದು ಒಬ್ಬ ತಾಯಿ ನಿಮ್ಮನ್ನು ಕೇಳುತ್ತಿದ್ದಾಳೆ. ಎಲ್ಲಿದ್ದಾನೆ ನನ್ನ ಕಂದ, ನನ್ನ ಹೃದಯದ ಅಂಶ? ನನ್ನನ್ನು ಅಮ್ಮ ಅಮ್ಮ ಎನ್ನುತ್ತಾ ಕರೆಯಬೇಕಾದ ನನ್ನ ಕಂದ. ದೇವಕಿ, ಏನೇ ಆದರೂ ಒಳ್ಳೆಯದೇ ಆಗುವುದು ಎಂದು ನನಗೆ ಇಂದು ಭಾಸವಾಗಿದೆ. ಆ ದಿನ ನೀನು ನಮ್ಮ ಸಂತಾನದ ಸತ್ಯ ತಿಳಿಯುವುದರ ನಿರ್ಣಯ ಮಾಡಿದ್ದೆ ದೇವಕಿ. ಇಂದು ಅದೇ ನಿರ್ಣಯ ನಮ್ಮ ಸಂತಾನದ ಜೀವರಕ್ಷೆಯ ಆಧಾರವಾಗಿದೆ. ಈಗ ಇದೇ ನಮ್ಮ ಸಂತಾನದ ಹಿತವಾಗಿದೆ. ನಿನಗೆ ಅವನ ಸತ್ಯ ತಿಳಿಯದಿರಲಿ ದೇವಕಿ. ಮಹಾರಾಜ, ನಾನು ಒಬ್ಬ ತಾಯಿ. ಈ ಜಗತ್ತು ನನ್ನಿಂದ ಏನನ್ನೇ ಅಡಗಿಸಲಿ, ಆದರೆ ನನ್ನ ಮಮತೆಗೆ ಚೆನ್ನಾಗಿ ತಿಳಿಯುವುದು ನನ್ನ ಕಂದ ಎಲ್ಲಿದ್ದಾನೆಂದು. ಅಮ್ಮನ್ ಕಂದ ಆಮೇಲೆ, ಮೊದ್ಲಿಗೆ ನಾನು ದೇವಕಿ ಅಮ್ಮನ್ ಕಂದ ಅಲ್ವಾ? ಅಳಿಯ, ದೇವಕಿಯ ಪುತ್ರನಾಗುವ ಅರ್ಥ ತಿಳಿದಿದೆಯೇ ನಿನಗೆ? ನಾನು ದೇವಕಿಯ ಸಂತಾನವನ್ನು ಯಾವುದು ರಾಜಸಿಂಹಾಸನ ಕೊಡಲೆಂದು ಹುಡುಕುತ್ತಿಲ್ಲ, ಅವನ ಅಂತ್ಯ ಮಾಡಲೆಂದು ಹುಡುಕುತ್ತಿದ್ದೇನೆ. ನೀನೇಕೆ ನಗುತ್ತಿರುವೆ? ನಗೋ ವಿಷಯ ಇದೆ ಮಾವ. ಆಕಾಶವಾಣಿ ಹೇಳ್ದಾಗೆ ನೀವು ನನ್ನನ್ನಲ್ಲ, ನಾನ್ ನಿಮ್ಮನ್ನ ಅಂತ್ಯ ಮಾಡ್ತೀನಿ. ಯಾಕಂದ್ರೆ ನಾನೇ ದೇವಕಿ ಅಮ್ಮನ 8ನೇ ಪುತ್ರ.